ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಅಪ್ಲಿಕಬಿಲಿಟಿ ಯಾರಿಗೆಲ್ಲ ಆಗುತ್ತೆ, ಯಾರೆಲ್ಲ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ತಗೋಬೇಕು ನಿಮಗೆ ತಿಳಿಬೇಕಾ? ಸೊ ಇತ್ತೀಚಿನ ದಿನಗಳಲ್ಲಿ ತುಂಬಾ ನ್ಯೂಸು, ವಾಣಿಜ್ಯ ಇಲಾಖೆಯಿಂದ ಪ್ರತಿಯೊಬ್ಬರಿಗೂ ನೋಟಿಸ್ ಕೊಟ್ಟಿದ್ದಾರೆ. ಬೇಕ್ರಿಯವ್ರಿಗಾಗಿರ್ಬೋದು, ಯಾರೆಲ್ಲ 40 ಲಕ್ಷ ದಾಟಿದೆಯೋ, 1 ವರ್ಷದಲ್ಲಿ ಇನ್ಕಮ್ ಬಂದಿದೆಯೋ ಅವರ ಪಾನ್ ಮುಖಾಂತರ, ಸೊ ಅವ್ರಿಗೆಲ್ಲ ನೋಟಿಸ್ ಕೊಟ್ಟು ತುಂಬಾ ಇಶ್ಯೂಸ್ ನಡೀತಾ ಇದೆ ಪ್ರೆಸೆಂಟ್. ಈಗ ತಿಳಿದಿರ್ಬೋದು. ಸೊ ಆ ಒಂದು ಕನ್ಫ್ಯೂಷನ್ಗೋಸ್ಕರ ಯಾರಿಗೆಲ್ಲ ಜಿ ಎಸ್ ಟಿ ನಂಬರ್ ತಗೋಬೇಕು, ಯಾವಾಗ ಅಪ್ಲಿಕಬಿಲಿಟಿ ಆಗುತ್ತೆ, ಗೂಡ್ಸ್ ಅಂದರೆ ಏನು, ಸರ್ವೀಸಸ್ ಅಂದರೆ ಯಾವ್ಯಾವ ಸರ್ವೀಸಸ್ ಬರ್ತವೆ, ಪ್ರತಿಯೊಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗಾಯ್ಸ್. ಸೊ ದಯವಿಟ್ಟು ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಇದೇ ರೀತಿ ಕನ್ನಡದಲ್ಲಿ ಜಿ ಎಸ್ ಟಿ ಬಗ್ಗೆ ನಾನು ನಿಮಗೆ ತುಂಬಾ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಸೊ ಈಗ ಬನ್ನಿ ಗೈಸ್, ವಿಡಿಯೋ ಮುಂದುವರ್ಸೋಣ ಗೈಸ್. ಸೊ ನೀವೇನಾದರೂ ನಮಗೆ ಜಿ ಎಸ್ ಟಿ ರಿಲೇಟೆಡ್ ಅಥವಾ ಯಾವುದೇ ರೀತಿ ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಆಗಿರಲಿ ಅಥವಾ ನಿಮ್ಮ ಬಿಸ್ನೆಸ್ ರಿಲೇಟೆಡ್ ಆಗಲಿ ಕನ್ಸಲ್ಟೇಷನ್ ಏನಾದರೂ ಬೇಕು ಅಂತಂದರೆ ದಯವಿಟ್ಟು ಕಮೆಂಟಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ ಅಥವಾ ಕಮೆಂಟಲ್ಲಿ ಪಿನ್ ಮಾಡ್ತೀನಿ. ದಯವಿಟ್ಟು ನೀವು ಕಮೆಂಟ್ ಮಾಡಿದ್ರೆ ಮಾತ್ರ ನನ್ನನ್ನು ಡಿ ಎಮ್ ಮಾಡೋದಕ್ಕೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ನಿಮಗೆ ಕಳಿಸ್ಕೊಡ್ತೀನಿ ಗೈಸ್. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಅಪ್ಲಿಕಬಿಲಿಟಿ 2025. ಸೊ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಈಸ್ ಮ್ಯಾಂಡೇಟರಿ ಆರ್ ವ್ಯಾಲಂಟರಿ ಬೇಸ್ಡ್ ಆನ್ ಟೈಪ್ ಆಫ್ ಬಿಸ್ನೆಸ್, ಟರ್ನ್ ಓವರ್, ಇಂಟರ್ಸ್ಟೇಟ್ ಆ್ಯಕ್ಟಿವಿಟಿ. ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಬಂದು ಬೇಸ್ಡ್ ಆನ್ ಯಾವುದ್ರ ಮೇಲೆ ನಿಂತಿರುತ್ತೆ ಅಂತಂದರೆ ಅವ್ರಿಗೆ ಬಂದಿರೋಂತಹ ಬಿಸ್ನೆಸ್, ಅವ್ರು ಮಾಡ್ತಾ ಇರೋ ಬಿಸ್ನೆಸ್ ಮೇಲೆ, ಟರ್ನ್ ಓವರ್ ಮೇಲೆ, ಮತ್ತು ಇಂಟರ್ಸ್ಟೇಟ್ ಆ್ಯಕ್ಟಿವಿಟಿ ಅಂದರೆ ಈ ಒಂದು ಇಂಟರ್ಸ್ಟೇಟ್ ಆ್ಯಕ್ಟಿವಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಕರ್ನಾಟಕದಿಂದ ನೀವು ಫಾರ್ ಎಕ್ಸಾಂಪಲ್ ಡೆಲ್ಲಿಗೆ ಗೂಡ್ಸು ಟ್ರಾನ್ಸಾಕ್ಷನ್ ಮಾಡ್ತಾಯಿದ್ದೀರಾ. ಸೊ ಆವಾಗ ವಾಲಂಟಿಯರಾಗಿ ನಿಮಗೆ ಜಿ ಎಸ್ ಟಿ ನಂಬರ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಯಾವ್ಯಾವ ಟೈಮಲ್ಲಿ ಬೇಕು ಅಂತ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಸೊ ಈ ರೀತಿ ಥ್ರೆಶೋಲ್ಡ್ ಲಿಮಿಟು ಪ್ರತಿಯೊಂದು ಎಲ್ಲ ನಾನು ನಿಮಗೆ ಜಿ ಎಸ್ ಟಿ ಲಾ ಪ್ರಕಾರ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಹೂ ಈಸ್ ರಿಕ್ವೈರ್ಡ್ ಟು ರಿಜಿಸ್ಟರ್ ಅಂಡರ್ ಜಿ ಎಸ್ ಟಿ. ಸೊ ಯಾರೆಲ್ಲ ಜಿ ಎಸ್ ಟಿ ರಿಜಿಸ್ಟ್ರೇಷನ್ಗೆ ತಗೋಬೇಕು ಅಥವಾ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಯಾರಿಗೆಲ್ಲ ಒಳಪಡುತ್ತದೆ ಅಂದರೆ ಮಾಡಿಸ್ಬೇಕು ಅಂತಂದರೆ, ಸೊ ನಾವಿಲ್ಲಿ ಒನ್ ಟೈಪ್ ಕ್ಯಾಟಗರಿ ನೋಡೋಣ, ರಿಜಿಸ್ಟ್ರೇಷನ್ ರಿಕ್ವೈರ್ಮೆಂಟ್ ನೋಡೋಣ. ಸೊ ಈಗ ಟರ್ನ್ ಓವರ್ ಎಕ್ಸೀಡ್ಸ್ ಥ್ರೆಶೋಲ್ಡ್. ಸೊ ಈ ಒಂದು ಥ್ರೆಶೋಲ್ಡ್ ಲಿಮಿಟ್ನ ನಿಮ್ಮ ಟರ್ನ್ ಓವರ್ ಆ್ಯನ್ಯುಯಲ್ ಇಯರಲ್ಲಿ, 1 ವರ್ಷದಲ್ಲಿ ನೀವು ಫಾರ್ ಎಕ್ಸಾಂಪಲ್ ಲಾಸ್ಟ್ ಏಪ್ರಿಲಿಂದ 2024 ಏಪ್ರಿಲಿಂದ 2025 ಮಾರ್ಚ್ ಒಳಗಡೆ ನಿಮ್ಮ ಟರ್ನ್ ಓವರ್ ಲಿಮಿಟ್ ಏನಾದರೂ ಥ್ರೆಶೋಲ್ಡ್ ಲಿಮಿಟ್, ಜಿ ಎಸ್ ಟಿ ಇಷ್ಟು ಥ್ರೆಶೋಲ್ಡ್ ಅಂತ ಬರುತ್ತೆ, ಆ ಒಂದು ಥ್ರೆಶೋಲ್ಡ್ ಲಿಮಿಟ್ನ ದಾಟಿದರೆ ನಿಮಗೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಕಂಪಲ್ಸರಿ ಅಂತಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಈ ಕಡೆ ನಾವು ನೋಡೋಣ, ಗೂಡ್ಸ್ 40 ಲ್ಯಾಕ್ಸ್ ಗೂಡ್ಸ್ ಏನಾದರೂ ನೀವು ಮಾರಿದ್ರಾ ಅಂದರೆ ಮುಂದೆ ನಾನು ನಿಮಗೆ ಗೂಡ್ಸ್ ಅಂದರೆ ಯಾವ ಕ್ಯಾಟಗರಿ ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಗೂಡ್ಸ್ ಅಂಡರಲ್ಲಿ 40 ಲ್ಯಾಕ್ಸ್ ನಿಮ್ಮದು ಟರ್ನ್ ಓವರ್ ಏನಾದರೂ ಕ್ರಾಸ್ ಆಗಿದರೆ, ಎಕ್ಸೀಡ್ ಆಗಿದರೆ, 41 ಲ್ಯಾಕ್ ಆಗಿದ್ರೂ ಕೂಡ ನೀವು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ತೊಗೊಂಡಿರಬೇಕು. 40 ಲ್ಯಾಕ್ ಮೇಲೆ ₹1 ಜಾಸ್ತಿ ಆದರೂ ಕೂಡ ನೀವು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ತೊಗೊಳ್ಳೇಬೇಕು ಗೈಸ್. ಸೊ 20 ಲ್ಯಾಕ್ಸ್ ಇನ್ ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್. ಸೊ ಗೂಡ್ಸಲ್ಲಿ ಅಂತ ಬಂದರೆ 20 ಲ್ಯಾಕ್ಸ್ ಕೆಲವೊಂದು ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್ ಅಂತ ಬರ್ತವೆ ನಮ್ಮ ಜಿ ಎಸ್ ಟಿ ಅಂಡರಲ್ಲಿ ಇಂಡಿಯಾದಲ್ಲಿ. ಯಾವುದ್ಯಾವುದಪ್ಪ ಅಂತಂದರೆ ಅರುಣಾಚಲ್ ಪ್ರದೇಶ ಆಗಿರ್ಬೋದು, ಮೇಘಾಲಯ, ಸಿಕ್ಕಿಂ, ಹಿಮಾಚಲ ಪ್ರದೇಶ, ನಾಗಾಲ್ಯಾಂಡು, ತ್ರಿಪುರ, ಅಸ್ಸಾಮು, ಉತ್ತರಾಖಂಡು, ಜಮ್ಮು ಕಾಶ್ಮೀರ, ಮಿಜೋರಾಮು, ಮಣಿಪುರ, ಇನ್ನು ಕೆಲವೊಂದು ಸ್ಟೇಟ್ಸ್ಗಳು ಸ್ಪೆಷಲ್ ಕ್ಯಾಟಗರಿ ಅಂತ ಬರ್ತವೆ. ಸೊ ಆ ಒಂದು ಸ್ಟೇಟ್ಗಳಿಗೆ ಗೂಡ್ಸಿಗಾದರೆ 20 ಲ್ಯಾಕ್ ಕಮ್ಮಿ ಎಕ್ಸಿಟ್ಸ್ ಆಗಿದರೆ ಅವರು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ತಗೋಬೇಕು ಗೈಸ್. ಸೊ ಅದಾದಮೇಲೆ ನೆಕ್ಸ್ಟು ಸರ್ವೀಸಸ್ ಅಂತ ಬಂದರೆ 20 ಲ್ಯಾಕ್ ಅಂತ ಇರುತ್ತೆ. 20 ಲ್ಯಾಕ್ಸ್ ಥ್ರೆಶೋಲ್ಡ್ ಲಿಮಿಟ್ನ ಕ್ರಾಸ್ ಆಗಿದರೆ ಅವರು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ತೊಗೊಳ್ಳೇಬೇಕು ಗೈಸ್. ಸೊ 10 ಲ್ಯಾಕ್ಸ್ ಇನ್ ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್. ಸೊ 10 ಲ್ಯಾಕ್ಸು ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್ ನಾನು ಈಗಾಗಲೇ ಹೇಳಿದ್ನಲ್ಲ, ಆ ಒಂದು ಸ್ಟೇಟ್ಸಲ್ಲಿ ಸರ್ವೀಸ್ಗಾದರೆ 10 ಲ್ಯಾಕ್ ಅವ್ರದ್ದು ಥ್ರೆಶೋಲ್ಡ್ ಲಿಮಿಟು ಮೀರಿರಬೇಕು. ಸೊ ನೆಕ್ಸ್ಟ್ ನಾವು ಇಂಟರ್ ಸ್ಟೇಟ್ ಸಪ್ಲೈ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ನಿಮ್ಮ ಕ್ಯಾಟಗರಿ ಬಂದ್ಬಿಟ್ಟು, ನಿಮ್ಮ ಬಿಸ್ನೆಸ್ ಟೈಪ್ ಬಂದ್ಬಿಟ್ಟು ಇಂಟರ್ ಕ್ಯಾಟಗರಿ ಸ್ಟೇಟ್ ಸಪ್ಲೈ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ಆಗ ನೀವು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಸ್ಟ್ ಆ್ಯಂಡ್ ಶುಡ್ ತೊಗೊಳ್ಳೇಬೇಕು. ಓಕೆನಾ ಗೈಸ್.
ಸೊ ಅದಾದಮೇಲೆ ನೀವು ನೆಕ್ಸ್ಟ್ ಒಂದು ಪಾಯಿಂಟ್ ನೋಡೋದಾದರೆ ನಾವು ಇ ಕಾಮರ್ಸ್ ಸೆಲ್ಲರ್ಸ್. ಸೊ ಇ ಕಾಮರ್ಸ್ ಸೆಲ್ಲರ್ಸ್ ಅಂದರೆ ಫ್ಲಿಪ್ಕಾರ್ಟು ಅಮೆಝಾನಲ್ಲಿ ಯಾರೆಲ್ಲ ಸೆಲ್ ಮಾಡ್ತಾಯಿದ್ದೀರಾ, ಸೊ ನಿಮಗೆ ಕಂಪಲ್ಸರಿಯಾಗಿ ಜಿ ಎಸ್ ಟಿ ನಂಬರ್ ಬೇಕೇ ಬೇಕು ಗೈಸ್. ಸೊ ಆದ್ದರಿಂದ ನೀವು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ತಗೋಬೇಕು ಗೈಸ್. ಸೊ ನನ್ನ ಈ ಒಂದು ವಿಡಿಯೋ ಇಲ್ಲಿವರೆಗೂ ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮಗೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಯಾವ ರೀತಿ ಅಪ್ಲೈ ಮಾಡೋದು ಅಂತಲೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ದಯವಿಟ್ಟು ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಆ ಒಂದು ವಿಡಿಯೋ ಲಿಂಕ್ನೇ ಸೆಂಡ್ ಮಾಡ್ತೀನಿ, ಅಥವಾ ನೀವು ಈ ಒಂದು LKL ವರ್ಡ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಅಲ್ಲೇ ನಿಮಗೆ ಸಿಗೋ ಅಂಥದ್ದು. ದಯವಿಟ್ಟು ಹೋಗಿ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಅಪ್ಲೈ ಮಾಡಿ. ಅಪ್ಲೈ ಮಾಡೋದಕ್ಕೆ ಕನ್ಫ್ಯೂಷನ್ ಆಗ್ತಾಯಿದೆ ಗೈಸ್. ಜಸ್ಟ್ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನನ್ನ ಕಾಂಟ್ಯಾಕ್ಟ್ ಮಾಡೋವಂಥ ಒಂದು ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಥವಾ ಕಳಿಸ್ಕೊಡ್ತೀನಿ. ದಯವಿಟ್ಟು ಅದರ ಮುಖಾಂತರ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಏನೇ ಒಂದು ಡೌಟ್ಸ್ ಇರಲಿ, ಏನೇ ಒಂದು ಕ್ಲಾರಿಫಿಕೇಷನ್ ಬೇಕು ಅಂತಂದರೂ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ ಗೈಸ್. ಸೊ ಈಗ ವಿಡಿಯೋ ಮುಂದುವರ್ಸೋಣ. ಇ ಕಾಮರ್ಸ್ ಫ್ಲಿಪ್ಕಾರ್ಟು ಅಮೆಝಾನಲ್ಲಿ ಯಾರೆಲ್ಲ ಅದ್ರ ಮುಖಾಂತರ ಸೆಲ್ ಮಾಡ್ತಾಯಿದ್ರು ಅವ್ರಿಗೂ ಕೂಡ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಕಂಪಲ್ಸರಿ ಗೈಸ್. ಸೊ ಅದಾದಮೇಲೆ ಕ್ಯಾಶುಯಲ್ ಟ್ಯಾಕ್ಸಬಲ್ ಪರ್ಸನ್. ಸೊ ಕ್ಯಾಶುಯಲ್ ಟ್ಯಾಕ್ಸಬಲ್ ಪರ್ಸನು ಕೂಡ ಅಂದರೆ ಏನಪ್ಪ ಅಂತಂದರೆ ಟೆಂಪ್ರವರ್ಲಿ ಸಪ್ಲೈಯಿಂಗ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಇನ್ ಎ ಸ್ಟೇಟ್. ಸೊ ನೀವು ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಸಪ್ಲೈ ಮಾಡ್ತಾಯಿದ್ದೀರಾ ಅಂತಂದರೆ ನಿಮ್ಮ ಹತ್ರ ಜಿ ಎಸ್ ಟಿ ನಂಬರ್ ಇಲ್ಲ ಅಂತಂದರೆ ಅವರು ಕೂಡ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಲೇಬೇಕು ಗೈಸ್, ಓಕೆನಾ. ಸೊ ನೆಕ್ಸ್ಟ್ ಬರ್ತದೆ ನಾನ್ ರೆಸಿಡೆಂಟ್ ಟ್ಯಾಕ್ಸಬಲ್ ಪರ್ಸನ್ ಅಂತ. ಸೊ NRTP ಅಂತ ಅಂತಾರೆ. ಇವರು ಏನಪ್ಪ ಅಂತಂದರೆ ಔಟ್ಸೈಡ್ ಇಂಡಿಯಾ ಇರ್ತಾರೆ. ಔಟ್ಸೈಡ್ ಇಂಡಿಯಾಯಿಂದ ಅಂದ್ಬಿಟ್ಟು ಇಲ್ಲಿ ಬಿಸ್ನೆಸ್ ನಡೆಸ್ತಾ ಇರ್ತಾರೆ ಅಲ್ವಾ ಗೈಸ್. ಸೊ ಅವ್ರಿಗೂ ಕೂಡ ಜಿ ಎಸ್ ಟಿ ನಂಬರ್ ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ. ಸೊ ಅದಾದಮೇಲೆ ರಿವರ್ಸ್ ಚಾರ್ಜ್ ಮೆಕಾನಿಸಮ್ ಅಂಡರ್ ಯಾರ್ಯಾರೆಲ್ಲ ಆ್ಯಕ್ಟಿವಿಟಿ ಮಾಡ್ತಾಯಿದ್ದೀರೋ ಅವರು ಕೂಡ ಜಿ ಎಸ್ ಟಿ ನಂಬರ್ ಕಂಪಲ್ಸರಿಯಾಗಿ ತೊಗೊಳ್ಳೇಬೇಕು, ರಿಜಿಸ್ಟ್ರೇಷನ್ ನಂಬರ್. ಸೊ ಇನ್ಪುಟ್ ಸರ್ವಿಸ್ ಡಿಸ್ಟ್ರಿಬ್ಯೂಷರ್ IST ಅಂತ ಬರುತ್ತೆ ಗೈಸ್. IST ಇನ್ವಾಯ್ಸಸ್ ಜನ್ರೇಟ್ ಮಾಡ್ಬೋದು. ಏನಪ್ಪ ಅಂತಂದರೆ ಒಂದು ಕಾರ್ಪೊರೇಟ್ ಸರ್ವಿಸ್ ಕಂಪನಿ ಇರುತ್ತೆ. ಸೊ ಅದ್ರ ಅಂಡರಲ್ಲಿ 3-4 ಬ್ರ್ಯಾಂಚ್ ಇರುತ್ತಲ್ಲ, ಅವ್ರಿಗೂ ಕೂಡ ಜಿ ಎಸ್ ಟಿ ನಂಬರ್ ಕಂಪಲ್ಸರಿಯಾಗಿ ಬೇಕೇ ಬೇಕು. ಸೊ ಏಜೆಂಟ್ಸ್ ಅಥವಾ ಸಪ್ಲೈಯರ್ಸ್ ರೆಪ್ರೆಸೆಂಟೇಟಿಂಗ್ ಅದರ್ಸ್ ಇಫ್ ಸಪ್ಲೈಯಿಂಗ್ ಆನ್ ಬಿಹಾಫ್ ಆಫ್ ಅದರ್ಸ್. ಸೊ ನೀವು ಸಪ್ಲೈ ಮಾಡ್ತಾಯಿದ್ದೀರಾ, ಏಜೆಂಟಾಗಿ ವರ್ಕ್ ಮಾಡ್ತಾಯಿದ್ದೀರಾ, ಸೊ ಆವಾಗಲೂ ಕೂಡ ನಿಮಗೆ ಜಿ ಎಸ್ ಟಿ ನಂಬರ್ ಕಂಪಲ್ಸರಿಯಾಗಿ ಬೇಕೇ ಬೇಕಾಗುತ್ತೆ. ಇಲ್ಲಾಂದರೆ ಈ ಒಂದು ರೀತಿಯ ನೋಟಿಸ್ ನಿಮಗೆ ಬರೋ ಅಂಥದ್ದು, ಅಥವಾ ನೀವು ಜಿ ಎಸ್ ಟಿ ನಂಬರ್ ರಿಜಿಸ್ಟ್ರೇಷನ್ ತೊಗೊಂಡ್ರು ನಿಮಗೆ ಹೆಲ್ಪ್ಫುಲ್ ಆಗೋ ಅಂಥದ್ದು, ಓಕೆನಾ ಗೈಸ್. ಸೊ ನೆಕ್ಸ್ಟು ವಾಲಂಟರಿ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಇದು ವಾಲಂಟರಿಯಾಗಿ ನೀವು ಯಾವುದೇ ಥ್ರೆಶೋಲ್ಡ್ ಲಿಮಿಟು ದಾಟಿಲ್ಲ, ಏನು ನಮ್ಮ 40 ಲಕ್ಷ 20 ಲಕ್ಷ ಯಾವುದೂ ಆಗಿಲ್ಲ, ನಾನೇ ವಾಲಂಟರಿ ರಿಜಿಸ್ಟ್ರೇಷನ್ ಆಗ್ತಾಯಿದ್ದೀನಿ ಯಾಕಂದರೆ ನಾನು ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಇಫ್ ಟರ್ನ್ ಓವರ್ ಈಸ್ ಬಿಲೋ ದ ಥ್ರೆಶೋಲ್ಡ್, ನಿಮ್ಮ ಟರ್ನ್ ಓವರು ಅದಕ್ಕಿಂತ ಕಮ್ಮಿ ಇದೆ, ಬಟ್ ನಾನೇ ವಾಲಂಟಿಯರಾಗಿ ರಿಜಿಸ್ಟ್ರೇಷನ್ ತೊಗೊತಾ ಇದ್ದೀನಿ ಅಂತ ಅಂದ್ರೂ ಕೂಡ ನೀವು ತೊಗೋಬೋದು ಗೈಸ್. ಸೊ ಇದಿಷ್ಟು ನಾವು ಯಾರೆಲ್ಲ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ತೊಗೋಬೋದು ಅಂತ ನಾವು ತಿಳ್ಕೊಂಡು. ಸೊ ಈಗ ನೆಕ್ಸ್ಟ್ ನಾನು ನಿಮಗೆ ಹೇಳೋದೇನಪ್ಪ ಅಂತಂದರೆ ಎಕ್ಸಾಮ್ಷನ್ ಫ್ರಮ್ ರಿಜಿಸ್ಟ್ರೇಷನ್. ಯಾರಿಗೆಲ್ಲ ರಿಜಿಸ್ಟ್ರೇಷನ್ ಬೇಡ ಇದನ್ನು ಕೂಡ ನಾವು ತಿಳ್ಕೊಬೇಕಲ್ವ. ಇದುವರೆಗೂ ನಾವು ಯಾರಿಗೆಲ್ಲ ರಿಜಿಸ್ಟ್ರೇಷನ್ ಬೇಕು ಅಂತ ತಿಳ್ಕೊಂಡು, ಇವಾಗ ಯಾರಿಗೆಲ್ಲ ರಿಜಿಸ್ಟ್ರೇಷನ್ ತಗೋಬಾರ್ದು ಅಂತಲೂ ತಿಳ್ಕೊಳ್ಳೋಣ. ಸೊ ಅಗ್ರಿಕಲ್ಚರಿಸ್ಟ್ ಅಂದರೆ ಯಾರೆಲ್ಲ ಕೃಷಿ ಮಾಡ್ತಾಯಿದ್ದೀರೋ ಅವರು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಆಗೋ ಅಂಥ ಯಾವುದೇ ರೀತಿ ರಿಕ್ವೈರ್ಮೆಂಟ್ ಬೇಡ. ಸೊ ಅದಾದಮೇಲೆ ಪರ್ಸನ್ ಸಪ್ಲೈನ್ಸ್ ಓನ್ಲಿ ಎಕ್ಸಮ್ಟ್ ಆರ್ ನಾನ್ ಟ್ಯಾಕ್ಸಬಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ಏನಪ್ಪ ಅಂತಂದರೆ ನಾನ್ ಟ್ಯಾಕ್ಸಬಲ್ ಮತ್ತು ಎಕ್ಸಮ್ಟ್ ಗೂಡ್ಸ್ ಏನಾದರೂ ನೀವು ಸಪ್ಲೈ ಮಾಡ್ತಾಯಿದ್ದೀರಾ ಅಂತಂದರೆ ನಿಮಗೂ ಕೂಡ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ತಗೊಳ್ಳೋ ಅಂಥ ಅವಶ್ಯಕತೆ ಇರಲ್ಲ. ಫಾರ್ ಎಕ್ಸಾಂಪಲ್ ನೀವೇನಾದರೂ ಹಾಲಿನ ಅಂಗಡಿ ಇಕ್ಕಿರ್ತೀರಾ, ಅಥವಾ ಫ್ರೂಟ್ಸ್ ಸೆಲ್ಲಿಂಗ್ ಮಾಡ್ತಾ ಇರ್ತೀರಾ, ಅಥವಾ ಬ್ರೆಡ್ಡು ಜಾಮೂನ್ ಈ ಥರ ಎಲ್ಲ ಬರ್ತದಲ್ಲ, ಕರ್ಡ್ ಆಗಲಿ ಮೊಸರಾಗಲಿ, ಇವೆಲ್ಲ ಬಂದ್ಬಿಟ್ಟು ನಾನ್ ಟ್ಯಾಕ್ಸಬಲ್ ಐಟಮ್ಗೆ ಬರ್ತವೆ. ಇದನ್ನೆಲ್ಲ ನೀವು ಮಾರ್ತಾಯಿದ್ದೀರಾ ಅಂತಂದರೆ ನಿಮಗೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ತಗೊಳ್ಳೋ ಅವಶ್ಯಕತೆ ಇರಲ್ಲ ಗೈಸ್. ಬೇಕ್ರಿಯವ್ರಿಗೆಲ್ಲ ಏನಕ್ಕೆ ಕೊಟ್ಟಿದ್ದಾರೆ ಅಂತಂದರೆ ಬೇಕ್ರಿಲಿ ಇವಿಷ್ಟೇ ಮಾರೋದಿಲ್ಲ, ಬೇರೆನೂ ಕೂಡ ಐಟಮ್ ಮಾರ್ತಾರೆ. ಸೊ ಅವ್ರದ್ದು ಥ್ರೆಶೋಲ್ಡ್ ಲಿಮಿಟು ಕೂಡ ಗೂಡ್ಸ್ ಅಂಡರಲ್ಲಿ 40 lakh ದಾಟಿರುತ್ತೆ. ಸೊ ಆದ್ದರಿಂದ ಅವ್ರಿಗೆ ನೋಟಿಸ್ ರೀಸೆಂಟಾಗಿ ಕೊಡ್ತಾಯಿದ್ದಾರೆ. ಸೊ ನಿಮ್ಗೇನಾದರೂ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಬೇಕಾಗಿದ್ದರೆ ಗೈಸ್, ದಯವಿಟ್ಟು ನನ್ನ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡಲಾಗಿದೆ, ಅದನ್ನು ನೀವು ಚೆಕ್ ಮಾಡ್ಬೋದು. ಅಥವಾ ನೀವೇನಾದರೂ ನಮ್ಮನ್ನು ಸಂಪರ್ಕಿಸಬೇಕಾಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ ಗೈಸ್. ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ನಿಮಗೆ ಕಳಿಸ್ಕೊಡ್ತೀನಿ, ಅಲ್ಲಿಂದ ನೀವು ನಮ್ಮನ್ನ ಸಂಪರ್ಕ ಮಾಡ್ಬೋದು ಗೈಸ್. ಸೊ ನೆಕ್ಸ್ಟು ನಾವೀಗ ಎಂಪ್ಲಾಯೀಸ್ ಆ್ಯಂಡ್ ಸ್ಯಾಲ್ರಿಡ್ ಇಂಡಿವಿಜುವಲ್ಸ್. ಓಕೆ, ನೀವೇನಾದರೂ ಸ್ಯಾಲ್ರಿ ತೊಗೊತಾ ಇದ್ದೀರಾ, ಸೊ ನಿಮಗೆ ಜಿ ಎಸ್ ಟಿ ನಂಬರ್ ಅವಶ್ಯಕತೆ ಇಲ್ಲ. ಪರ್ಸನ್ ಸಪ್ಲೈಯಿಂಗ್ ನಿಲ್ ರಿಟೈರ್ಡ್ ಅಥವಾ ನಾನ್ ಜಿ ಎಸ್ ಟಿ ಗೂಡ್ಸ್
ಸೊ ಇವರು ಕೂಡ ನಾನ್ ಜಿ ಎಸ್ ಟಿ ಗೂಡ್ಸ್ ಏನಾದರೂ ಮಾರ್ತಾ ಇದ್ದೀರಾ ಅಂತಂದರೆ ಅವರು ಕೂಡ ನೀವು ಜಿ ಎಸ್ ಟಿ ನಂಬರ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಕೆಲವೊಂದು ಟೈಮಲ್ಲಿ ತಗೋಬೇಕಾಗಿರುತ್ತೆ. ಸೊ ಅದನ್ನು ನೀವು ನಿಮ್ಮ ಡಿಪೆಂಡ್ ಮುಖಾಂತರ ನಿಮಗೆ ಬೇಕಾ ಬೇಡವಾ ಅಂತ ಅಂದ್ಬಿಟ್ಟು ನೀವು ಕನ್ಸಲ್ಟೇಷನ್ ತೊಗೊಂಡು ನೀವು ತಗೋಬೇಕಾಗುತ್ತೆ ಗೈಸ್. ಸೊ ನೆಕ್ಸ್ಟ್ ನಾವಿಲ್ಲಿ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಲಿಮಿಟ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂತ ನಾವು ನೋಡೋಣ. ಸೊ ಈಗ ಗೂಡ್ಸು ಸರ್ವಿಸಸ್ ಯಾವುದ್ಯಾವ್ದು ಬರುತ್ತೆ. ಗೂಡ್ಸ್ ಅಂತ ತೊಗೊಂಡ್ರೆ 40 ಲ್ಯಾಕ್, ನಾನು ಮುಂಚೆನೇ ಹೇಳಿದೆ ನಿಮಗೆ ಆವಾಗಲೇ. ಸೊ 40 ಲ್ಯಾಕ್ಸ್ ಗೂಡ್ಸ್ ಅಂದರೆ ಯಾವುದಾದ್ರು ಮೇಜರ್ ಅಂದರೆ ಸ್ವಲ್ಪ ಎಕ್ಸಾಂಪಲ್ಸ್ ಕೊಡ್ತೀನಿ ನಾನು ನಿಮಗೆ. ಮೊಬೈಲ್ ಶಾಪ್ ಆಗಿರ್ಬೋದು, ಗ್ರಾಸರಿ ಸ್ಟೋರ್ಸ್, ನಾನು ಈಗಾಗಲೇ ಹೇಳಿದ್ನಲ್ಲ ಗ್ರಾಸರಿ ಸ್ಟೋರ್ಸ್, ಫರ್ನಿಚರ್ ಡೀಲರು ಮತ್ತು ಗಾರ್ಮೆಂಟ್ಸ್ ಟ್ರೇಡರು. ಸೊ ಇವರೆಲ್ಲ ಬಂದು ಇವ್ರಿಗೆಲ್ಲ ಲಿಮಿಟ್ ಏನಪ್ಪ ಇರುತ್ತೆ ಅಂದರೆ 40 ಲ್ಯಾಕ್ಸ್ ಗಂಟ ಲಿಮಿಟ್ ಇರುತ್ತೆ ಒಂದು ವರ್ಷದಲ್ಲಿ. ಸೊ ಒಂದು 40 ಲ್ಯಾಕ್ ಏನಾದರೂ ಮೀರ್ತಾ ಇದ್ದೀರಾ ಅಂದರೆ ನಿಮ್ಮ ಥ್ರೆಶೋಲ್ಡ್ ಲಿಮಿಟು, ಟರ್ನ್ ಓವರ್ ಲಿಮಿಟು, ಸೊ ಆವಾಗ ನೀವು ಜಿ ಎಸ್ ಟಿ ನಂಬರ್ ರಿಜಿಸ್ಟ್ರೇಷನ್ ತೊಗೋಬೇಕು. ಸೊ ಸರ್ವೀಸಸ್ ಅಂತ ಬಂದರೆ ಗೈಸ್, ಸರ್ವೀಸಸ್ 20 ಲ್ಯಾಕ್ ಲಿಮಿಟ್ ಇರುತ್ತೆ. ಸೊ 20 ಲ್ಯಾಕ್ ಲಿಮಿಟ್ ಇರುತ್ತೆ. ಯಾರಪ್ಪ ಸರ್ವೀಸಸ್ ಅಂದರೆ ಏನೇನು, ಫ್ರೀಲ್ಯಾನ್ಸರ್ ಆಗಿರ್ಬೋದು, ಐ ಟಿ ಡಿಜಿಟಲಲ್ಲಿ ಕನ್ಸಲ್ಟೆಂಟು, ಟ್ಯೂಷನ್ ಟೀಚರು, ಡಿಸೈನರ್ಸು, ಕಮರ್ಷಿಯಲ್ ರೆಂಟ್, ಇವಿಷ್ಟು ಕೂಡ ಸರ್ವೀಸಸ್ ಅಂಡರ್ ಬರುತ್ತೆ. ಸೊ ನೆಕ್ಸ್ಟ್ ನಾವೀಗ ಕೆಲವೊಂದು ನಾನು ಸರ್ವೀಸಸ್ಗೆ 10 ಲ್ಯಾಕ್ ಇದೆ ಮತ್ತು ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸಲ್ಲಿ ನಾವು ಈಗಾಗಲೇ ನೋಡಿದ್ವಿ ಗೈಸ್. ಸೊ ಅದನ್ನು ಕೂಡ ಇಲ್ಲಿದೆ, ನೀವು ಸ್ಕ್ರೀನ್ಶಾಟ್ ತಗೋಬೋದು. ಸೊ ವಾಟ್ ಈಸ್ ಗೂಡ್ಸ್ ಅಂಡರ್ ಜಿ ಎಸ್ ಟಿ. ಸೊ ಗೂಡ್ಸ್ನ ಡೆಫಿನೇಷನ್ ನಾವು ನೋಡೋದಾದರೆ ಮೂವಬಲ್ ಪ್ರಾಪರ್ಟಿ ಅದರ್ ದೆನ್ ಮನಿ ಆ್ಯಂಡ್ ಸೆಕ್ಯೂರಿಟೀಸ್. ಸೊ ಗೂಡ್ಸ್ ಬಂದು ಮೂವಬಲ್ ಪ್ರಾಪರ್ಟಿ ಅದರ್ ದೆನ್ ಮನಿ ಆ್ಯಂಡ್ ಸೆಕ್ಯೂರಿಟೀಸ್. ಸೊ ನಿಮಗೆ ಈಗ ಅರ್ಥ ಆಗಿರ್ಬೋದು. ಎಕ್ಸಾಂಪಲ್ಸ್ ಆಫ್ ಗೂಡ್ಸ್ ಅಂತ ಬಂದರೆ ಮೊಬೈಲ್, ಲ್ಯಾಪ್ಟಾಪ್ಸ್, ಕ್ಲಾತ್ಸ್, ಶೂಸ್, ಹಾರ್ಡ್ವೇರ್, ಟೂಲ್ಸ್, FMCG ಐಟಮ್ಸ್, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮಬಲ್ ಗೂಡ್ಸ್ ಅಂದರೆ ಸೋಪು, ಬಿಸ್ಕೆಟ್ಟು ಎಕ್ಸೆಟ್ರಾ ಬರ್ತಾವಲ್ಲ, ಇದು ಗೂಡ್ಸ್ ಅಂಡರಲ್ಲಿ ಬರ್ತದೆ ಗೈಸ್. ಬುಕ್ಸ್ ಆಗಿರ್ಬೋದು, ಸ್ಟೇಷನರಿ ಆಗಿರ್ಬೋದು, ಇವಕ್ಕೆಲ್ಲ ನಮಗೆ ಟೋಟಲ್ ಸೇಲ್ಸ್ ಎಕ್ಸೀಡ್ 40 ಲ್ಯಾಕ್ಸ್ ಏನಂತ ಬಂತು ಅಂದರೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಈಸ್ ಮ್ಯಾಂಡೇಟರಿ. ಓಕೆನಾ. ನೆಕ್ಸ್ಟ್ ಸರ್ವೀಸಸ್ ಅಂಡರಲ್ಲಿ ಏನೇನು ಬರುತ್ತೆ. ಸರ್ವೀಸಸ್ ಅಂದರೆ ಏನು ಅಂತ ನೀವು ಕೇಳೋದಾದರೆ ಫ್ರೆಂಡ್ಸ್, ಸೊ ಡೆಫಿನೇಷನ್ ನೋಡೋಣ. ಎನಿಥಿಂಗ್ ಅದರ್ ದೆನ್ ಗೂಡ್ಸ್, ಮನಿ ಆ್ಯಂಡ್ ಸೆಕ್ಯೂರಿಟೀಸ್. ಸೊ ಎನಿಥಿಂಗ್ ಮನಿ, ಸೆಕ್ಯೂರಿಟೀಸ್, ಗೂಡ್ಸ್ ಇವಿಷ್ಟು ಬಿಟ್ಟು ಬೇರೆ ಎಲ್ಲನೂ ಕೂಡ ಸರ್ವಿಸ್ ಅಂಡರಲ್ಲಿ ಬರ್ತದೆ. ಸೊ ನೀವೇನಾದರೂ ಗೂಡ್ಸು ಮಾರ್ತಾ ಇಲ್ವಾ, ನೀವು ಸರ್ವಿಸಸ್ ಬರ್ತೀರಾ. ಮನಿ ಟ್ರಾನ್ಸಾಕ್ಷನ್ ಆಗ್ತಾ ಇಲ್ವಾ, ದಟ್ ಮೀನ್ಸ್ ಮನಿ ಬಗ್ಗೆ, ಸೆಕ್ಯೂರಿಟೀಸ್ ಬಗ್ಗೆ ಆಗ್ತಾ ಇಲ್ವಾ ನಿಮಗೆ, ಅದನ್ನೆಲ್ಲ ಬಿಟ್ಟರೆ ನಿಮಗೆ ಸರ್ವಿಸಸ್ ಅಂಡರ್ ಬರ್ತದೆ. ಇನ್ಕ್ಲೂಡ್ ಟ್ರಾನ್ಸಾಕ್ಷನ್ಸ್ ಇನ್ ಮನಿ ಬೇರೆ ಸಪ್ರೇಟ್ ಕನ್ಸಿಡರೇಷನ್ ಇಸ್ ಚಾರ್ಜ್. ಅಂದರೆ ಇಲ್ಲೂ ಕೂಡ ಮನಿ ಬರ್ತದೆ, ಬಟ್ ಬೇರೆ ಥರ ಕನ್ಸಿಡರೇಷನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಕ್ಸಾಂಪಲ್ಸ್ ಆಫ್ ಸರ್ವಿಸಸ್ ನಾವು ನೋಡೋದಾದರೆ CA, ಅಡ್ವೊಕೇಟ್, ಕನ್ಸಲ್ಟೆಂಟ್ ಸರ್ವಿಸಸ್, ಟ್ಯೂಷನ್, ಕೋಚಿಂಗ್, ರೆಂಟಿಂಗ್ ಆಫ್ ಕಮರ್ಷಿಯಲ್ ಪ್ರಾಪರ್ಟಿ. ಸೊ ನೀವೇನಾದರೂ ರೆಂಟ್ ಕೊಡ್ತಾ ಇದ್ದೀರಿ ಅಂತ ಅಂದರೆ ನೀವು ಕೂಡ ನಿಮ್ಮ ಟರ್ನ್ ಓವರ್ ಏನಾದರೂ 20 ಲ್ಯಾಕ್ ದಾಟಿದೆ ಅಂತಂದರೆ ನೀವು ಕೂಡ ಯಾರೆಲ್ಲ ರೆಂಟ್ ಕೊಡ್ತಾ ಇದ್ದೀರಾ ಆ ಓನರ್ಗಳು ಕೂಡ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ತೊಗೋಬೇಕು ಗೈಸ್. ಓಕೆನಾ. ಸಾಫ್ಟ್ವೇರ್ ಡೆವಲಪ್ಮೆಂಟ್, ಡಿಜಿಟಲ್ ಮಾರ್ಕೆಟಿಂಗ್, ಬ್ಯೂಟಿ ಪಾರ್ಲರ್ ಆ್ಯಂಡ್ ಸ್ಪಾ ಇರೋವಂಥ ಬಿಸ್ನೆಸ್ಸಸ್ ಎಲ್ಲವೂ ಕೂಡ ಸರ್ವಿಸಸ್ ಅಂಡರ್ ಬರ್ತದೆ. ಇದಕ್ಕೆ ಥ್ರೆಶೋಲ್ಡ್ ಲಿಮಿಟು ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್ನ ಬಿಟ್ಟು ಇನ್ನೆಲ್ಲದಕ್ಕೂ ಕೂಡ ನಮ್ಮ ಕರ್ನಾಟಕದಕ್ಕೆ ತಗೊಳ್ಳೋದಾದರೆ 20 ಲ್ಯಾಕ್ ಇದೆ, ಗೂಡ್ಸ್ಗಾದರೆ 40 ಲ್ಯಾಕ್ ಇದೆ. ಇದಿಷ್ಟು ನಾನು ನಿಮಗೆ ಯಾರೆಲ್ಲ ಜಿ ಎಸ್ ಟಿ ಅಂಡರ್ಗೆ ರಿಕ್ವೈರ್ಮೆಂಟ್ ಅಂದರೆ ಜಿ ಎಸ್ ಟಿಗೆ ಅಪ್ಲಿಕಬಿಲಿಟಿ ಆಗ್ತಾರೆ, ಯಾರೆಲ್ಲ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ತೊಗೋಬೇಕು, 40 ಲ್ಯಾಕ್ಸ್ ಯಾರ್ಯಾರಿಗೆ, 20 ಲ್ಯಾಕ್ಸ್ ಯಾರ್ಯಾರಿಗೆ, ಗೂಡ್ಸ್ ಅಂದರೆ ಏನು, ಸರ್ವಿಸಸ್ ಅಂದರೆ ಏನು ಅಂತ ತಿಳಿಸ್ಕೊಡೋ ಅಂಥ ಒಂದು ವಿಡಿಯೋ ಆಗಿತ್ತು ಗೈಸ್. ಸೊ ಈ ಒಂದು ವಿಡಿಯೋ ಏನಾದರೂ ನಿಮಗೆ ಉಪಯುಕ್ತವಾಗಿತ್ತು ಅಂದರೆ ದಯವಿಟ್ಟು ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಗೈಸ್ ದಯವಿಟ್ಟು ಕಮೆಂಟಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ನನ್ನ ಕನ್ಸಲ್ಟೇಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಅಂತ ಕಳಿಸ್ಕೊಡ್ತೀನಿ, ಅಲ್ಲಿಂದ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸಿಗ್ತೀನಿ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.